ಇವತ್ತು ನನ್ನ ಕಿಚನಲ್ಲಿ ಮಾಡುವ ಸಿಂಪಲಾಗಿ ಅವರೆಕಾಯಿ ಪಲ್ಯ ತುಂಬಾ ಟೇಸ್ಟಿ ಆಗಿರುತ್ತೆ. ಟ್ರೈ ಮಾಡ್ಕೊಳ್ಳಿ. ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ. ಅವರೆಕಾಯಿ ಅಂದರೆ ಇದೆ, ತುಂಬ ಜನಕ್ಕೆ ಗೊತ್ತಿರ್ಬೋದು, ತುಂಬ ಜನಕ್ಕೆ ಗೊತ್ತಿರಲ್ಲ. ಇದು ಎರಡು ಟೈಪ್ಗೆ ಬರುತ್ತೆ. ಒಂದು ಅವರೆಕಾಯಿ ಅಲ್ಲ, ಅದು ಬೇರೆ. ಅದು ಸೊ ಅವರೆಕಾಯಿ ಅಂದರೆ ಈ ಥರ ಕಟ್ ಮಾಡಬೇಕು, ಈ ಥರ ಬರುತ್ತೆ. ಅದು ನಮಗೆ ಕಟ್ ಮಾಡಲಿಕ್ಕೆ ಆಗಲ್ಲ. ಮತ್ತೊಂದು ಅದು ಅದರ ಒಳಗಡೆದು ಬೀಜ ತೆಗೆದು ಪಲ್ಯ ಮಾಡ್ತಾರೆ. ಸೊ ಇದು ಈ ಥರ ಕಟ್ ಮಾಡಿದರೆ ಆಯಿತು. ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅಲ್ವಾ, ಒಳ್ಳೆಯಿಂದ ತೊಳೆದು ಆಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲವನ್ನು ಇದೇ ಥರ ಕಟ್ ಮಾಡ್ತಾ ಇದ್ದೇನೆ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲವನ್ನು ಕಟ್ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗುತ್ತೆ, ತುಂಬ ಸಿಂಪಲಾಗಿ. ಸೊ ನಾನು ಅದು ಕಟ್ ಮಾಡಿ ಎಲ್ಲ ಆಯಿತು. ಆಮೇಲೆ ನಾನು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವುದು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನಾನು ಮಾಸ್ಟರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು 2 ತುಂಡು ನೀರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸಪೂರ ಆಗಿ. ಸೊ ಹಾಗಾಗಿ ಸ್ವಲ್ಪ ಹುಷಾರಿರಲಿಲ್ಲ, 3 ದಿವಸ ನಾನು ವೀಡಿಯೋ ಹಾಕಲಿಲ್ಲ. ಸ್ವಲ್ಪ ದೇಹಕ್ಕೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಈಗ ಮಾಡ್ತಾ ಇದ್ದೇನೆ. ಸೊ ಆಮೇಲೆ ನಾನು ಅದು ಸ್ವಲ್ಪ ನೀರುಳ್ಳಿ ಫ್ರೈ ಆಗಿ ಬರುವಾಗ ನಾನು 2 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸೊ ಆಮೇಲೆ ಅದನ್ನು ಟೊಮೆಟೊವನ್ನು ಒಳ್ಳೆ ಸ್ಮೂತ್ ಆಗಬೇಕು, ಅಷ್ಟು ತನಕ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ನಾನು ಉಪ್ಪು ಯಾಕೆ ಬೇಗ ಹಾಕೋದಂದರೆ, ಸೊ ಟೊಮೆಟೊ ಎಲ್ಲ ಬೇಗನೆ ಸ್ಮೂತ್ ಆಗುತ್ತೆ ಉಪ್ಪು ಹಾಕುವುದರಿಂದ. ಈಗಲೂ ಸ್ವಲ್ಪ ಹೆಲ್ತ್ಗೆ ಹುಷಾರಿಲ್ಲ, ಸೊ ಆದರೂ ವೀಡಿಯೋ ಹಾಕಬೇಕಲ್ಲ, ಸೊ ಹಾಕ್ತಾ ಇದ್ದೇನೆ ಅಷ್ಟೇ. ಆಮೇಲೆ ನಾನು ಖಾರ ಬೇಕಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ನಾನು 2 ಚಮಚದಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ನನ್ನ ಹಸ್ಬೆಂಡಿಗೆ ಜಾಸ್ತಿ ತೆಂಗಿನಕಾಯಿ ಎಲ್ಲ ಹಾಕೋದು ಪಲ್ಯ ಮಾಡೋದು ಇಷ್ಟ ಅಲ್ಲ. 1 ಚಮಚದಷ್ಟು ಕೊತ್ತಂಬರಿ ಹುಡಿ, 1 ಚಮಚದಷ್ಟು ಜೀರಿಗೆ ಹುಡಿ. ಸೊ ನಾನು ನಿಮಗೆ ಯಾವಾಗಲೂ ಹೇಳ್ತೀನಿ, ನಾನು ಅಂಗಡಿಯಿಂದ ತಂದು ಹಾಕಲ್ಲ, ಮನೆಯಲ್ಲೇ ಮಾಡಿ ಯೂಸ್ ಮಾಡೋದು. ಸೊ ಆದ ನಂತರ ನಾನು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ತಾಯಿದ್ದೇನೆ, ಗರಂ ಮಸಾಲ ಪುಡಿ. ಸೊ ಇದನ್ನೆಲ್ಲ ನಾನು ಮನೆಯಲ್ಲಿ ಮಾಡಿದ್ದೇ ಯೂಸ್ ಮಾಡ್ತೀನಿ. ಟ್ರೈ ಮಾಡಿ, ಮನೆಯಲ್ಲಿ ಮಾಡಿ ಹಾಕಲಿಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ ನಿಮ್ಮ ರೆಸಿಪಿ. ಸೊ ಆಮೇಲೆ ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಟ್ಟಿದೆ, ಸ್ಮೂತ್ ಆಗಿದೆ. ನನ್ನ ಹಸ್ಬೆಂಡ್ಗೆ ತೆಂಗಿನಕಾಯಿ ಎಲ್ಲ ಹಾಕೋದು ಆ ಥರ ಇಷ್ಟ ಅಲ್ಲ, ಪಲ್ಯ ಎಲ್ಲ. ಸೊ ನಾನು ಈ ಥರನೇ ಮಾಡೋದು ಜಾಸ್ತಿ. ಸೊ ಆಮೇಲೆ ನಾನು ಅದನ್ನು ಅವರೆಕಾಯಿಯನ್ನು ತುಂಬ ಕ್ಲೀನ್ ಮಾಡಿ ತೊಳೆದು ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ನಾನು ಮೊಬೈಲ್ ಆಫ್ ಮಾಡಿ ಆಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಬೇಯ್ತಾ ಇರಲಿ, ನೀರು ಹಾಕಬೇಡಿ. ಒಂದು ಸೈಡಲ್ಲಿ ನಾನು ಫ್ರೈ ಪ್ಯಾನ್ ಬಿಸಿ ಆಗಲಿಕ್ಕೆ ಇಡ್ತೀನಿ. ಅದಕ್ಕೆ ಸ್ವಲ್ಪ ಹಸಿ ನೆಲಕಡಲೆಯನ್ನು ಹಾಕಿದ್ದೀನಿ. ಅದು ಒಳ್ಳೆ ಫ್ರೈ ಆಗಬೇಕು. ನೀವು ಅವರೆಕಾಯಿಗೆ ನೀರು ಹಾಕಬೇಡಿ ಪಲ್ಯಕ್ಕೆ. ಅದು ಅರ್ಧ ಅಂಶ ಬೇಯಬೇಕು, ಆಮೇಲೆ ನೀರು ಹಾಕಬೇಕು. ನೋಡ್ತಾ ಇದ್ದೀರಲ್ಲ, ಈಗ ನೋಡಿ, ಈಗ ಅರ್ಧ ಅಂಶ ಬೆಂದಿದೆ. ಈ ಟೈಮಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ನಾನು 1 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದು 3/4 ಅಂಶ ಬೇಯಲಿ, 3/4 ಅಂಶ ಬೇಯ್ತಾ ಇರಲಿ. ಆಮೇಲೆ ಆ ಸೈಡಲ್ಲಿ ನೆಲಕಡೆ ಫ್ರೈ ಆಗ್ತಾ ಉಂಟು, ನೆಲಕಡೆ ಫ್ರೈ ಆಗ್ತಂತ ನೋಡುವ. ಸೊ ನೋಡಿ, ಇದು ಫ್ರೈ ಆಗ್ತಾ ಇದೆ. ಇದು ಫ್ರೈ ಆಯಿತು. ಇದನ್ನು ನಾವೆಲ್ಲ ಸಿಪ್ಪೆ ತೆಗೆದು ಆಮೇಲೆ ಮಿಕ್ಸರ್ ಜಾರಿಗೆ ಪುಡಿ ಮಾಡಬೇಕು. ನಾನು ಇದನ್ನೆಲ್ಲ ಸಿಪ್ಪೆ ತೆಗೆದು ಮಿಕ್ಸರ್ ಜಾರಲ್ಲಿ ಪುಡಿ ಮಾಡಿ ಬರ್ತೇನೆ. ಸೊ ನೋಡಿ, ಪುಡಿಯಾಗಿದೆ. ಇದು ಸಿಪ್ಪೆ ತೆಗೆದು ಮಿಕ್ಸರ್ ಜಾರಲ್ಲಿ ಪುಡಿ ಮಾಡಿದ್ದೇನೆ. ಆಮೇಲೆ ನೋಡಿ, ಇದು ಈಗ 3/4 ಅಂಶ ಬೆಂದಿದೆ. ಈ ಟೈಮಲ್ಲಿ ನಾನು ನೆಲಕಡೆ ಪುಡಿಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ನಿಮಗೆ ಈಗ ನೋಡಿ, ಮಸಾಲೆ ಯಾವ ಥರ ಬೇಕೋ ಆ ಥರ ಇಟ್ಕೊಳ್ಳಿ. ತುಂಬ ಮಸಾಲೆ ಥರ ಬೇಕಾದರೆ ನೀರಾಗಿ ಇರಲಿ, ಅಥವಾ ಸ್ವಲ್ಪ ಡ್ರೈ ಬೇಕಾದರೆ ಸ್ವಲ್ಪ ಗ್ಯಾಸನ್ನು ಬೇಯಲಿ. ಈಗ 3/4 ಅಂಶ ಬೆಂದಿದೆ. 1/4 ಅಂಶ ಬೇಯುವಾಗ ಪರ್ಫೆಕ್ಟ್ ಆಗುತ್ತೆ. ನೀರೆಲ್ಲ ಕರೆಕ್ಟಾಗಿ ದಪ್ಪಾಗಿ ಮಸಾಲೆ ಬರುತ್ತೆ. ಈಗ ನೋಡಿ, ಕರೆಕ್ಟಾಗಿದೆ, ನೋಡ್ತಾ ಇದ್ದೀರಲ್ವಾ. ಸೊ ನಾನು ಈ ಟೈಮಲ್ಲಿ ಒಂದು ಚಪಾತಿ ಮಾಡ್ತಾ ಇದ್ದೇನೆ. ಇದು ಚಪಾತಿಗೋಸ್ಕರ ಮಾಡಿದ್ದೆ ಪಲ್ಯ. ರೊಟ್ಟಿಗೆ, ಚಪಾತಿಗೆ, ರೈಸಿಗೆಲ್ಲ ಸೂಪರ್ ಆಗುತ್ತೆ. ಜಾಸ್ತಿ ರೈಸಿಗಿಂತ ಚಪಾತಿ ಮತ್ತು ರೊಟ್ಟಿಗೆ ಸೂಪರ್ ಆಗುತ್ತೆ. ನೋಡಿ, ಈ ಥರ ಆಯಿತು. ನಾನು ಸ್ವಲ್ಪ ತುಪ್ಪ ಹಚ್ಚಿ ಚಪಾತಿಯನ್ನು ತೆಗೆದು ಅದಕ್ಕೆ ಪಲ್ಯ ಹಾಕಿ ತಿಂತಾ ಇರ್ತೇನೆ.
ನೋಡಿ ಯಾವ ಥರ ಬಂದಿದೆ ಅಂತ. ನಿಮ್ಗೆ ಇದಕ್ಕಿಂತ ಜಾಸ್ತಿ ಡ್ರೈ ಬೇಕಾದರೆ ಸ್ವಲ್ಪ ಗ್ಯಾಸನ್ನು ಇಟ್ಕೊಳ್ಳಿ, ಅಥವಾ ಸ್ವಲ್ಪ ನೀರು ಥರ ಬೇಕಂದರೆ ಗ್ಯಾಸನ್ನು ಬೇಗನೆ ಆಫ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿದೆ ಬಟ್ ತುಂಬ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ. ಹೌದಲ್ವಾ?